ಎಲ್ರಿಗೂ ನಮಸ್ಕಾರ. ಇವತ್ತು ಬಿಸಿಬೇಳೆ ಬಾತ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ ಬೇಳೆ, ರಾಜಿರುಳ್ಳಿ ಅಥವಾ ಚಿಕ್ಕೀರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಎಣ್ಣೆಯನ್ನು ಹಾಕಿ ಫಸ್ಟು ಬೇಯಿಸ್ಕೊಂಡಿದ್ದೀನಿ. ನಾನು ಮಾಡೋದು ಈ ರೀತಿ. ಅದಾದಮೇಲೆ ಒಗ್ಗರಣೆಗೆ ರಾಜಿರುಳ್ಳಿ, ಟೊಮೊಟೊ, ಕರ್ಬೇವಿನ ಸೊಪ್ಪು, ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಲ್ಲವನ್ನು ನೋಡಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಸಾಸಿವೆ, ಕರಿಬೇವು ಮತ್ತು ಒಣಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಿಮ್ಗೆ ಯಾವ ಬಿಸಿಬೇಳೆ ಬಾತ್ ಪೌಡ್ರ್ ಬೇಕು ಅದನ್ನು ತೊಗೊಳ್ಳಿ. ತರಕಾರಿಗಳಲ್ಲಿ ಬೀನ್ಸು, ಕ್ಯಾರೆಟು, ಹೂಕೋಸು, ಎಲೆಕೋಸು, ದಪ್ಪ ಮೆಣಸಿನ್ಕಾಯಿ, ಆಲೂಗೆಡ್ಡೆ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ ಒಗ್ಗರಣೆ ಹಾಕ್ತಿರುವಂತಹ ಒಗ್ಗರಣೆಗೆ ತರಕಾರಿಯನ್ನು ನೀಟಾಗಿ ತೊಳೆದು ಸೋದಿಸ್ಕೊಂಡು ತರಕಾರಿಯನ್ನು ಹಾಕ್ತಾಯಿದ್ದೀನಿ. ಏನೇನು ತರಕಾರಿ ಹಾಕಿದ್ದೀನಿ ಅಂದರೆ ಕ್ಯಾರೆಟ್, ಬೀನ್ಸು, ಗೆಡ್ಡೆಕೋಸು, ದಪ್ಪ ಮೆಣಸಿನ್ಕಾಯಿ, ಹೂಕೋಸು ಮತ್ತು ಎಲೆಕೋಸನ್ನು ಹಾಕಿದ್ದೀನಿ. ತರಕಾರಿ ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿನ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಮೈನಸ್ ಮಾಡ್ಕೋಬೋದು. ಬಟಾಣಿನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಟಾಣಿನ ಹಾಕ್ತಾಯಿಲ್ಲ. ನೋಡಿ, ತರಕಾರಿನೂ ಸಹ ಚೆನ್ನಾಗಿ ಬಾಡಿಸಿದ ಮೇಲೆ ನಾವು ಸ್ವಲ್ಪ ಮನೇಲಿ ಜಾಸ್ತಿ ಜನ ಇದ್ವಿ ಅಮ್ಮನ ಮನೆಯಲ್ಲಿ, ಹಂಗಾಗಿ 3 ಪ್ಯಾಕೆಟು MTR ಪೌಡ್ರನ್ನ ಹಾಕೋತಾ ಇದ್ದೀನಿ. ನಿಮಗದು ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಅನಿಸಿದ್ರೆ ನೀವು ಒಣಮೆಣ್ಸಿನ್ಕಾಯಿ ಪುಡಿನೂ ಸಹ ಹಾಕ್ಬೋದು. ಈ ರೀತಿ ಚೆನ್ನಾಗಿ ತರಕಾರಿನ ಮಸಾಲೆ ಜೊತೆಲಿ ಬೇಯಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಒಂದು ಕಡೆ ಬೇಳೆನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆನ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದು ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಟೈಮ್ ಸ್ವಲ್ಪ ಹಿಡಿಯುತ್ತೆ ಅಂತ ಅನಿಸುತ್ತೆ, ಬಟ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈಗೆಲ್ಲ ಹೆಂಗೆ ಅಂದರೆ ಎಲ್ಲ ತರಕಾರಿನೂ ಒಂದು ಕುಕ್ಕರ್ಗೆ ಹಾಕ್ತಾರೆ, ಅಕ್ಕಿ ಹಾಕ್ತಾರೆ, ಒಗ್ಗರಣೆ ಹಾಕ್ಬಿಡ್ತಾರೆ, ಕುಕ್ಕರ್ ಮುಚ್ಚಿಬಿಡೋದು, ಒಂದು ಕೂಗಿಸ್ಬಿಟ್ಟು ಹಾಕ್ಕೊಡ್ತಾ ಇರ್ತಾರೆ. ಅದೇನೋ ನಂಗೆ ಆ ಥರ ಆ ಥರ ಬಿಸಿಬೇಳೆ ಬಾತ್ ಆಗಲಿ, ಚಿತ್ರಾನ್ನ ಆಗಲಿ ಏನೇ ಮಾಡಿದ್ರು ನನಗೆ ಇಷ್ಟ ಆಗೋಲ್ಲ. ಈ ರೀತಿ ನಮ್ಗೆ ಹೀಗೆ ತಿನ್ಕೊಂಡು ಬಂದು ಅಭ್ಯಾಸ ಆಗಿಬಿಟ್ಟೈತೆ. ತರಕಾರಿನ ನೀಟಾಗಿ ಫ್ರೈ ಮಾಡಿದ್ಮೇಲೆ ನಾವು ಬೇಯಿಸಿಟ್ಟಿರುವಂತಹ ಬೇಳೆ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಬೇಯಿಸಿದ್ದೆ. ಆ ಬೇಳೆಯನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಬಿಸಿಬೇಳೆ ಬಾತ್ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಅದು ತುಂಬ ತೆಳುಗಿರುತ್ತೆ. ಆ ಕಾರಣಕ್ಕೋಸ್ಕರ ನಾರ್ಮಲ್ ಬಾತ್ ಮಾಡ್ತೀವಲ್ಲ, ಅಷ್ಟೊಂದು ಕಡಿಮೆ ನೀರನ್ನ ಹಾಕಬೇಡಿ. 1-2 ಲೋಟ ಅಥವಾ 1 ಚೊಂಬು ಜಾಸ್ತಿ ನೀರು ಹಾಕ್ಕೊಳ್ಳಿ. ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ನೀಟಾಗಿ ತೊಳೆದು ಅದಕ್ಕೇ ಹಾಕ್ತಾಯಿದ್ದೀನಿ. ಮಳ್ಳಕ್ಕಿಂತ ಮುಂಚೆನೇ ಹಾಕೋತಾ ಇದ್ದೀನಿ. ಉಪ್ಪನ್ನು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ. ಅದು ಸ್ವಲ್ಪ ಮಳ್ಳಬೇಕು. ಯಾಕೆಂದರೆ ನಾನು ಈ ತರಕಾರಿನ ಬೇಯಿಸ್ಕೊಂಡಿಲ್ಲ, ತರಕಾರಿನ ಬರೀ ಒಗ್ಗರಣೆ ಹಾಕಿರೋದ್ರಿಂದ ಆ ಬೇಳೆಯ ಜೊತೆ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಸ್ವಲ್ಪ ಅಕ್ಕಿ ಹಾಕ್ತೇನೆ ವೇಟ್ ಮಾಡಬೇಕು. ಅಕ್ಕಿನ ಒಂದು ಕಡೆ ನೆನೆಯಕ್ಕಿಟ್ಕೊಳ್ಳಿ. ನೆನೆಕ್ಕಿಟ್ಕೊಂಡ್ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಅಕ್ಕಿನ ಹಾಕೊಳ್ಳಿ ನೀಟಾಗಿ. ಎಲ್ಲನೂ ಯಾವ ಅಕ್ಕಿನಾರ ಹಾಕಿ, ಡಿಪೋ ಅಕ್ಕಿನಾರ ಹಾಕಿ, BT ರೈಸ್ ಅಕ್ಕಿನಾರ ಹಾಕಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಕಿ. ಇಲ್ಲ ನಾವು ಡಯಟಲ್ಲಿದ್ದೀವಿ, ಡಯಟ್ ಮಾಡ್ತಿದ್ದೀವಿ ಅನ್ನೋರು ಆರ್ಕ, ಸಾಮೆ, ಊದ್ಲು ಅಂತ ಬರುತ್ತಲ್ಲ, ಅದನ್ನು ಸಹ ಇದೇ ಮಸಾಲೆಗೆ ಆ್ಯಡ್ ಮಾಡ್ಕೊಂಡು ಅದ್ಭುತವಾದ ಬಿಸಿಬೇಳೆ ಬಾತನ್ನ ಮಾಡ್ಕೋಬೋದು. ಈ ರೀತಿ ಮುಚ್ಚಿಡಿ. ಆವಾಗವಾಗ ಬಿಸಿಬೇಳೆ ಬಾತನ್ನ ತಿರುವಲೇಬೇಕು. ನೀವೇನಾದರೂ ಬಿಸಿಬೇಳೆ ಬಾತ್ ತಿರುವಲಿಲ್ಲ ಅಂದರೆ ಅದು ಬ್ಲ್ಯಾಕ್ ಕಲರ್ ಬಾತ್ ಆಗಿರುತ್ತೆ. ಯಾಕೆಂದರೆ ಬೇಳೆ ಕೆಳಗಡೆ ಎಲ್ಲ ತಳ ಹಿಡಿದ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಬಿಸಿಬೇಳೆ ಬಾತ್ ಆಗಲಿ, ಪೊಂಗಲ್ ಆಗಲಿ, ಅದನ್ನು ಯಾವಾಗಲೂ ತಿರುಗ್ತಾ ಇರಿ, ಅಂದರೆ ತಳ ಹಿಡಿದಂಗೆ ನೋಡ್ಕೊತಾ ಇರಿ. ಇನ್ ಕೇಸ್ ನಿಮ್ಗೆ ಏನಾದರೂ ಕೆಲಸ ಆಯಿತು ಅಂದರೆ ಗ್ಯಾಸ್ನ ಕಡಿಮೆ ಮಾಡಿಬಿಡಿ. ಕಡಿಮೆ ಮಾಡಿ ಮುಚ್ಚಿ ಆವಾಗವಾಗ ಬಂದು ತಿರುಗ್ತಾ ಇರಿ. ಇಲ್ಲ ನಾವು ಫ್ರೀಯಾಗಿದ್ದೀವಿ, ಬೇಗ ಅಡುಗೆ ಆಗಬೇಕು ಅಂದರೆ ಗ್ಯಾಸ್ನ ಜಾಸ್ತಿ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ಈ ಥರ ತಿರುಗ್ತಾ ಇರಿ. ನಾನು ಇನ್ನೊಂದು ಒಗ್ಗರಣೆ ಹಾಕ್ತೀನಿ. ಅದಕ್ಕೆ ಅಲ್ಲಿ ನೋಡಿ ಕಡಲೆ ಬೀಜ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಆ ಸುವಾಸನೆ ನೀವು ತೊಗೋಬೇಕು. ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಡಲೆ ಬೀಜ ಮತ್ತು ಕರ್ಬೇವಿನ ಸೊಪ್ಪು, ಇಂಗು ಅವೆಲ್ಲ ಹಾಕಿದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ಕಡಲೆ ಬೀಜ ಜೊತೆಗೆ ನಿಮಗೆ ಬೇಕು ಅಂದರೆ ಗೋಡಂಬಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ತಿನ್ನುವಂತಹ ರುಚಿನೇ ಇರುತ್ತೆ. ಮನೇಲಿ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋ ಒಂದು ಇದಕ್ಕೆ ಬಿಸಿಬೇಳೆ ಬಾತ್ಗೂ ಈ ರೀತಿ ಒಂದ್ಸಲ ಮಾಡಿ ನೋಡಿ. ಈ ಬಿಸಿಬೇಳೆ ಬಾತ್ಗೂ ಏನು ವ್ಯತ್ಯಾಸ ಅಥವಾ ಎಷ್ಟು ರುಚಿ ಇರುತ್ತೆ ಅಂತ ಒಂದ್ಸಲ ನೀವೇ ಟ್ರೈ ಮಾಡಿ ನೋಡಿ. ನೀವು ಒಂದ್ಸಲ ಈ ಥರ
ಮಾಡಿ ನೋಡಿ. ಈ ರೀತಿ ಒಗ್ಗರಣೆಯನ್ನು ಚೆನ್ನಾಗಿ ಬೆಂದಿರುವಂತಹ ಬಿಸಿಬೇಳೆ ಬಾತ್ಗೆ ನೀವು ಹಾಕೊಳ್ಳಿ. ನೀಟಾಗಿ ಅದನ್ನು ತಿರುವಿ ನೋಡಿ. ನಾನೊಂದು ಸ್ವಲ್ಪನೂ ತಳ ಹಿಡಿದಂಗೆ ಅಲ್ಲೇ ನಿಂತ್ಕೊಂಡು ಎಲ್ಲವನ್ನು ನೀಟಾಗಿ ತಿರುವಿದ್ದೀನಿ. ನಮ್ಮ ತಾಯಿಗೆ ಬಿಸಿಬೇಳೆ ಬಾತ್ ಬರದೇ ಇರೋ ಕಾರಣ ನಾನು ಯಾವಾಗ ಊರಿಗೆ ಹೋದ್ರೂ ಒಂದ್ಸಲ ಬಿಸಿಬೇಳೆ ಬಾತನ್ನ ಮಾಡಿಕೊಡ್ತೀನಿ. ನನ್ನ ತಮ್ಮ ಮತ್ತು ನಮ್ಮ ತಂದೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಈಗ ಬಿಸಿಬೇಳೆ ಬಾತ್ ರೆಡಿ ಇದೆ. ಅವನಾಗಲೇ 2-3 ಸಲ ಆಯ್ತಾ ಅಂತ ಕೇಳ್ತಾ ಇದ್ದ. ಅದಕ್ಕೆ ಅವನಿಗೋಸ್ಕರ ಸರ್ವ್ ಮಾಡ್ತಾಯಿದ್ದೀನಿ. ಈ ಬಿಸಿಬೇಳೆ ಬಾತ್ಗೆ ಒಳ್ಳೆ ತುಪ್ಪ ಮತ್ತು ಮೇಲೆ ಖಾರ ಬುಂದಿ ಹಾಕ್ಕೊಂಡು ತಿಂದ್ರೇ ಹೋಟ್ಲಿನ ಟೇಸ್ಟ್ ಬರೋದು. ಯಾಕೆಂದರೆ ತುಪ್ಪ ಇಷ್ಟ ಇಲ್ಲದಿರೋರು ಬರೀ ಖಾರ ಬುಂದಿಯನ್ನು ಮೇಲ್ಗಡೆ ಹಾಕ್ಕೊಳ್ಳಿ. ಕಡಲೆ ಬೀಜನೂ ಅದೇ ಕಾರಣಕ್ಕೆ ನಾನು ಲಾಸ್ಟಲ್ಲಿ ಒಗ್ಗರಣೆ ಮಾಡಿ ಹಾಕಿರೋದು. ಅದು ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿ ಬಿಸಿಬೇಳೆ ಬಾತನ್ನ ಟ್ರೈ ಮಾಡಿ ತಿಂದು ಹೇಳಿ. ಥ್ಯಾಂಕ್ ಯು.